ವಿಶೇಷವಾಗಿ ಲಗ್ಗೇರಿ ಮನೆಮಗಳಂತೆ ಹೆಸರಾಗಿರ್ತಕ್ಕಂಥ ಮಹಿಳೆಯರ ನನ್ನೂರ ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಉಸ್ಮಾನ್ ಮಂತ್ರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಈಗಾಗಲೇ 3-4 ಕಾರ್ಯಕ್ರಮಗಳು ಇವತ್ತು ಅಂಬೇಡ್ಕರ್ ಕಾರ್ಯಕ್ರಮಗಳು ಹೆಚ್ಚಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನ ಕೋರ್ತೇನೆ. ಈ ಭಾಗದ ಮನೆ ಮಾತಾಗಿರುವಂತ ಬಹುತೇಕ ವ್ಯಕ್ತಿಗೀತೆಯಲ್ಲಿ ತಪ್ಪಾಗುವುದಿಲ್ಲ. ಬಹುಶಃ ಯಾರಾದರೂ ಹೆಣ್ಣುಮಗಳಿಗೆ ಕೊಟ್ಟಂತ ಹೋದ್ರೆ ನಮಗೆ ಕೊಟ್ಟಿದ್ರೆ ಎಲ್ಲ ರಾಜೀನಾಮೆ ಕೊಟ್ಟು ಗಂಟು ಮೂಟೆ ಕಟ್ಕೊಂಡು ಶಬರಿಮಲೆಯ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರೆ. ಬಹುತೇಕ ಅವರ ಪರಿಶ್ರಮಕ್ಕೆ ಬಹುಶಃ ರಾಜಕೀಯ ಅಂತ ಹೇಳೋದು ತಪ್ಪಾಗೋದಿಲ್ಲ. ನಾನು ಯಾವುದೇ ಪಕ್ಷಕ್ಕೂ ವ್ಯಕ್ತಿಗೂ ಸೀಮಿತ ಅಲ್ಲ. ಬರುವಂತ ದಿನಗಳಲ್ಲಿ ಬಹುತೇಕ ಲಗ್ಗೆರೆ ಭಾಗ ಈ ಭಾಗದಲ್ಲಿ ಮಧುಗಿರಿ, ಪಾವಗಡ, ಶಿರ ಎಲ್ಲ ಹಿಂದುಳಿದವರಿರುವಂಥದ್ದು. ಬಹುಶಃ ಹಿಂದುಳಿದ ಪ್ರದೇಶದಲ್ಲಿ ಮುಂದೊಂದು ದಿನದಲ್ಲಿ ಏನಾದರೂ ಇಂಥ ಒಂದು ಹೆಣ್ಣುಮಗಳಿಗೆ ಅವಕಾಶ ಕೊಟ್ಟರೆ ಎಲ್ಲ ಮನೆಗಳು ಜ್ಯೋತಿಯಾಗಿ ಬೆಳಗುತ್ತಿರುವಂಥ ಭರವಸೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗುತ್ತಂತ ಅನೇಕ ವಿಚಾರಗಳನ್ನು ಸಂವಿಧಾನದ ಬಗ್ಗೆ ವಿಚಾರ ತಿಳಿಸುವಂಥ ಕುಸುಮ ಹನ್ನೊಂದರಾಯರವರಿಗೆ ವಿಶೇಷವಾಗಿ ಅನೇಕ ವರ್ಷಗಳಿಂದ ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಲಗ್ಗೆರೆ ನಾರಾಯಣ ಸ್ವಾಮಿ ಅಂತೇಳಿ ಬಹುಶಃ MLA ಗೊತ್ತೋ ಈ ಭಾಗದಲ್ಲಿ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಗೊತ್ತಿಲ್ಲ. ಲಗ್ಗೆರೆ ನಾರಾಯಣ ಸ್ವಾಮಿ ಅಂತ ಎಲ್ಲ ಮನೆ ಮಕ್ಕಳು ಕೂಡ ಮಾತನಾಡುವಂತ ಮಟ್ಟಕ್ಕೆ ಒಂದು ಸರ್ವಿಸ್ ಮಾಡ್ತಾ ಇರ್ತಾರೆ. ಸಾಕಷ್ಟು ಬಾರಿ ನಾನೇ ಬೈತಾ ಇರ್ತೀನಿ, ಒಂದಷ್ಟು ದುಡ್ಡು ಉಳಿಸ್ಕೊಳ್ಳಿ, ಮಕ್ಕಳಿಗೆ ಏನಾದರೂ ಮಾಡಿ, ಮನೆಗೆ ಏನಾದರೂ ಮಾಡಿ ಅಂದ್ರೆ ಇವೆಲ್ಲ ಇದ್ದಿರಲ್ಲ ಅಂತ. ನಾನು ಬೈದಂಗೆ ಯಾರು ಬಯೋದಿಲ್ಲ. ಬಹುತೇಕ ಏನಾದರೂ ಒಂದು ಕುಂಟ್ರು, ಕುರುಡ್ರು, ಹುಡುಗರು ಯಾರೇ ಇದ್ರು ಕೂಡ ಅವ್ರಿಗೆ ಕರ್ಕೊಂಡು ಹೋಗುವಂತ ಸೇವೆ ಮಾಡುವುದು. ಬಹುತೇಕ ಮನೆಗಿದ್ದಕ್ಕಿಂತ ಹೆಚ್ಚಾಗಿ ಸಮುದಾಯದ ಮಗನಾಗಿ ದುಡಿಯುವಂತ ವ್ಯಕ್ತಿಗಳಲ್ಲಿ ನಮ್ಮ ಲಗ್ಗೆರೆ ನಾಡಸ್ವಾಮಿ ಕೊಡೋರು, ಅವರು ಕೂಡ ಇವತ್ತು ವ್ಯಕ್ತಿ ಬಂದಿದ್ದಾರೆ. ವಿಶೇಷವಾಗಿ ಇದೀಗ ತಾನು ಯುವಕರಾಗಿ ಅನೇಕ ವಿಚಾರಗಳನ್ನ ದಾರಿಗಳನ್ನು ತಿಳಿಸ್ತಕ್ಕಂಥ ಹನುಮಂತರಾಜ್ ಅವರಿಗೆ, ರೈತ ಸಂಘದ ಅಧ್ಯಕ್ಷರೇ, ಮುನ್ಸಾಮಣ್ಣವರೇ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರೂ ಕೂಡ ಒಟ್ಟಾಗಿ ಸೇರಿಸಿ ಒಂದು ಅದ್ಭುತವಾಗಿರುವಂತ ಜನ ಮೆಚ್ಚುವಂತ ಮನಮೆಚ್ಚುವಂತ ಕಾರ್ಯಕ್ಕೆ ಸಾಕ್ಷೀಕರಿಸಿದಂತ ರಾಜ್ಯಾಧ್ಯಕ್ಷರಂತ ರಮೇಶ್ ಅವರು ಮೊದಲುಗೊಂಡು, ಮಾರ್ಕರ್ ಅವರು ಮೊದಲುಗೊಂಡು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೇ, ಆಸ್ತಿಕ ಸದ್ಭಕ್ತರೇ, ನೆಚ್ಚಿನ ತಂದೆ ಪುಟಾಣಿ ಮಕ್ಕಳು, ನಾವೆಲ್ಲರೂ ಕೂಡ ಇವತ್ತು ಅನೇಕ ವಿಚಾರಗಳನ್ನು ಮಾತನಾಡಿದ್ದೀವಿ. ಬಹುತೇಕ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯ ಆಸ್ತಿ ಆಗಬಾರ್ದು, ಈ ಭಾರತ ದೇಶದ ಆಸ್ತಿ ಆಗ್ಬೇಕನ್ನುವಂಥದ್ದು ನಮ್ಮೆಲ್ಲರ ಕನಸಿರಬೇಕು. ಇವತ್ತೇನಾಗಿದೆ, ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲರೂ ನಾವೆಲ್ಲ ಓದಬೇಕಾದಾಗ ನಮ್ಗೆ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ನಾವು ಯಾವತ್ತೂ ಯಾವ ಜಾತಿ ಅಂತ ನಾವು ಕೇಳಿರ್ಲಿಲ್ಲ. ಅದರ ಮೇಲ್ವರ್ಗದವ್ರು ಹೇಳ್ತಾ ಇದ್ರು, ನಾನೆಲ್ಲ ಓದಿದ್ದು ಆಶ್ರಮದಲ್ಲಿ, ಮಠಗಳಲ್ಲಿ, ನನ್ನ ತಟ್ಟೆಯಲ್ಲಿ ಅನ್ನ ಜಾಸ್ತಿ ಅಂದ್ರೆ ಪಕ್ಕದೊಂದು ಆಗ್ತಾ ಅವನಿಗೆ ಹೆಚ್ಚಾದ್ರೆ ನಮ್ಗೆ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿ ಕೂಡ ಒಂದು 100 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಮಠದಲ್ಲಿ. ನಮ್ಮ ಮಠದ ಲೆಟ್ಸಲ್ಲಿ ಯಾವ ಮಗುವಿನ ಮುಂದೆನೂ ನಾವು ಜಾತಿ ಬರಲಿಲ್ಲ. ಇವತ್ತು ನಾವು 16ರಿಂದ 26ನೇ ತಾರೀಕು ಸುಮಾರು 570 ಮಕ್ಕಳಿಗೆ ಬೇಸಿಗೆ ಸಂಸ್ಕಾರ ಶಿಬಿರವನ್ನು ಮಾಡ್ತಾ ಇದ್ವಿ. ಎಲ್ಲ ಜಾತಿಯ ಮಕ್ಕಳು ಕೂಡ ಅಲ್ಲಿದ್ದಾರೆ. ಅವ್ರು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ಮಕ್ಕಳಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಬಾರದು ಅನ್ನುವಂಥದ್ದು ಉದ್ದೇಶ. ಇವತ್ತು ಸಂವಿಧಾನ ಅಂಬೇಡ್ಕರ್ ಅವರು ಏನಾದರೂ ಬರೆದಿಲ್ಲ ಅಂತ ಹೇಳಿದ್ರೆ MP, MLA, ಗ್ರಾಮ ಪಂಚಾಯತಿ, PDO, ಬಿಲ್ ಕಲೆಕ್ಟ್, ವಾಟರ್ ಮ್ಯಾನ್ ಬಹುತೇಕ ಹೇಳ್ಬೇಕು ಅಂದ್ರೆ ಭಾರತ ದೇಶದಲ್ಲಿ ಇರ್ತಾ ಇದೆ. ಪಕ್ಷದ ಏಜೆಂಟ್ ಏನಲ್ಲ, ಇರೋದನ್ನ ನೇರವಾಗಿ ಮಾತನಾಡುವಂತ ಗುಣ. ನಾನು ಕೂಡ ಸಣ್ಣದ್ರಿಂದ ನನ್ನ ಎಲ್ಲ ಬೆಳವಣಿಗೆಗಳು ಕೂಡ ಲಗ್ಗೆರೆ ನಾಡಸ್ವಾಮಿ ಅವರು ಗೊತ್ತಿಲ್ಲ. ನನಗೆ ಕಾಲಲ್ಲಿ ಚಪ್ಪಿ ಅಂತ ಹೋಗಿರ್ತೀವಿ. ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 10 ವರ್ಷದ ಪರಿಶ್ರಮ. ನಾನು ರಾಜಕೀಯವಾಗಿ ಒಪ್ಪಂದ ಮಾಡಿಕೊಂಡಿದ್ರೆ, ಒಳವನ್ನು ಮಾಡಿಕೊಂಡಿದ್ರೆ ಇವತ್ತು ನನ್ನ ಬೆಂಚ್ ಕಾಲ್ ಬರ್ಬೋದಾಗಿತ್ತು, ಹಿಂದೆ 10 ಜನ ಕರ್ಕೊಂಡು ಬರ್ಬೋದಾಗಿತ್ತು. ಯಾಕೆ ಮಾಡ್ತಾ ಇರೋದು, ರಾಜಕೀಯ ನನಗೆ ಬೇಡ. ಯಾರು ಬಿದ್ದಂತವರ, ನೊಂದವರ, ದೀನರ, ದಲಿತರ, ಅನಾಥರ ಸೇವೆ ಮಾಡ್ತಾರೆ, ಅವ್ರ ಕೆಲಸವನ್ನು ಮಾಡಬೇಕು. ಇವತ್ತು ನಾಳೆ ಏನಾದರೂ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆ ನಾನು ನೇರವಾಗಿ ಪುಷ್ಪವನ್ನ ಕೇಳಬಹುದು. ನೀವು ಕೆಲಸ ಮಾಡಿಲ್ಲ, ಮಾಡಿಕೊಡ್ಬೇಕು, ಬರಬೇಕಾದಾಗ ನಾನು ಸೇವೆ ಮಾಡಬೇಕು. ಇವತ್ತು ತರತಕ್ಷಣ ರಮೇಶ್ ಬಂದಿದ್ದೀನಿ, ನಾನ್ ಕರೆದಾಗ ರಮೇಶ್ ಬಂದಿರ್ತಾನೆ, ಅದಕ್ಕೆ ಅರ್ಥ ಇರ್ತದೆ.
ಮುಯಿ ಹಾಕ್ತಿಲ್ಲ, ಮದುವೆ ಮುಯಿ ಹಾಕ್ತಿರ್ತಾನೆ ಯಾರಿಗೆ ಹಾಕಲ್ಲ. ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಅಂಬೇಡ್ಕರ್ ಅವರ ಆಶಯಗಳು ನಿಮ್ಮ ಮಕ್ಕಳು ಕೂಡ 10 ಜನಕ್ಕೆ ಹೇಳೋಂಗಿರ್ಬೇಕು, 10 ಜನಗಳ ಹಕ್ಕಿಗೆ ಹೋರಾಟ ಮಾಡೋಂಗಿರ್ಬೇಕು. ಅವತ್ತು ಮಾತ್ರ ಅಂಬೇಡ್ಕರ್ ಅವರ ಆಶಯಗಳು ಈಡೇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ವಂದಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬರೀ ಕಷ್ಟದಲ್ಲೇ ಬೆಳೆದಂತ, ಬರೀ ನೋವಲ್ಲೇ ಬೆಳೆದಂತ, ಬರೀ ಸಮಾಜದಲ್ಲಿ ಅಪಮಾನಗಳನ್ನೇ ಉಂಟು ಬೆಳೆದಂತ ಅಂಬೇಡ್ಕರ್ ಅವರು ಇನ್ನು 95% ನೋವನ್ನು ಅನುಭವಿಸಿದಂತ ನಿಮ್ಮೆಲ್ಲರಿಗೆ ಸಮಾನತೆಯ ಹಕ್ಕನ್ನ ತಂದುಕೊಟ್ಟು ಅದೇ ಸಂವಿಧಾನ ಮುಖ್ಯ. ಇವತ್ತು ನಮ್ಮನ್ನು ಯಾರು ಅಪಮಾನ ಮಾಡ್ಲಿಂಗಿಲ್ಲ, ಅವರಿಗೆ ಶಿಕ್ಷೆ ಸಂವಿಧಾನದ ಅಡಿಯಲ್ಲಿ ಕೊಡ್ತಾರೆ. ನಮ್ಮನ್ನ ಯಾರು ಜೀತಿಗೆ ಇಟ್ಕೊಳ್ಳೋಂಗಿಲ್ಲ, ನಮ್ಮ ಆಸ್ತಿಗಳನ್ನ ಯಾರು ಅಷ್ಟು ಸುಲಭವಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾರೋ ಶಾನ್ಭೋಗರು ರಾಜಮನೆತನಗಳಲ್ಲಿ ಲಕ್ಷಾಂತರ ಎಕರೆ ಇದ್ದಂತ ಜಮೀನನ್ನ ಈ ದೇಶಕ್ಕೆ ಇಂದಿರಾ ಗಾಂಧಿಯವರು ಬಂದು ಎಲ್ರಿಗೂ ಹಂಚಿದ್ರು. ಶ್ರೀಮಂತರಿಗೆ ಸಿಗ್ಬೇಕು ಅಂತ ಹೇಳಿದ್ರು, ಎಲ್ಲರ ಸಂಪತ್ತು ಅಂತ ಹೇಳಿದ್ರು. ಅವತ್ತು ಏನಾದ್ರೂ ಇಂದಿರಾ ಗಾಂಧಿಯವರು ಬಡವರಿಗೆ ಉಳುವನ್ ಭೂಮಿ ಕಾನೂನುಗಳು ತಂದು ಜನರಿಗೆ ಹಂಚಿದ್ರು ಅಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇವತ್ತು ಅನ್ನಕ್ಕೆ ಹಾಹಾಕಾರ ಇತ್ತು ಹೋಗಿದೆ ಅಂದ್ರೆ ಅದು ಇಂದಿರಾ ಗಾಂಧಿಯವರಿಂದ, ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ. ಇವತ್ತು ನಾವು ಎಲ್ಲರಂತೆ ಭಗವಂತನ ಎಲ್ಲ ದೇವಸ್ಥಾನದಲ್ಲಿ ಹೋಗಿ ನೋಡ್ತೀವಿ, ಕಟ್ಟಿದ್ ನಾವು ಆ ಗುಡಿಯಿಂದ ಕಟ್ಟಿ ಆಚೆ ನಿಲ್ತೀವಿ. ಇವತ್ತು ಆ ಗುಡಿ ಒಳಗಡೆ ಹೋಗಿ ನಾವು ನಮಸ್ಕಾರ ಮಾಡ್ತಿದ್ವಿ, ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಇವತ್ತು ಸಮಾನತೆಯನ್ನು ನೂರಾರು ಇದ್ದಂತ ಬೆಳೆಗಳನ್ನ ತರದ ಸಮಾನತೆಯನ್ನು ಕೊಟ್ಟವ್ರೆ. ನಮ್ಮನ್ನ ಜೀತ ಪದ್ಧತಿಯಿಂದ ಆಚೆ ತಂದಿದ್ದು, ಅಪಮಾನಗಳಿಂದ ಆಚೆ ತಂದಿದ್ದು, ನೋವಿನಿಂದ ಆಚೆ ತಂದಿದ್ದು, ಒಂದೊತ್ತಕ್ಕೂ ಊಟಕ್ಕೂ ಕಷ್ಟಪಟ್ಟಿದ್ರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡಿದಂಗೆ ಮಾಡಿದ್ದು ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಅವರು. ಏನು ನೋವನ್ನು ಪಟ್ಟರು, ಮುಂದೆ ನನ್ನ ಜನ, ನನ್ನ ಬಂಧುಗಳು ಏನು ಅಸ್ಪೃಶ್ಯತೆ ಇದೆ, ಏನು ಅಸಮಾನತೆ ಇದೆ, ಅದು ಆಗ್ಬಾರ್ದು, ನಾನ್ ಪಟ್ಟಂತ ನಾವು ನನ್ನ ಬಂಧುಗಳು ಪಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ಮಾಡಿದಂತ ಸಂವಿಧಾನ ಇವತ್ತು ವಿಶ್ವವ್ಯಾಪ್ತಿಯಲ್ಲಿ, ವಿಶ್ವದಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ ಸಂವಿಧಾನ ಏನಾದ್ರೂ ಇದ್ರೆ ಅದು ಭಾರತದ ಸಂವಿಧಾನ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿ ಇವತ್ತು ಆ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ದೇಶಗಳನ್ನ ವಿದೇಶಗಳನ್ನ ಸುತ್ತಿ, ದೇಶವನ್ನ ಎಲ್ಲ ರಾಜ್ಯದ ಎಲ್ಲ ಭಾಗದ ಸುತ್ತಿ ಅಲ್ಲಿದ್ದಂತ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ, ಅಲ್ಲಿದ್ದಂತ ಕಷ್ಟಗಳನ್ನು ತೆರೀಲಿಕ್ಕೆ ಏನ್ ಮಾಡಬೇಕು ಅನ್ನೋಂತ ವಿಚಾರಗಳನ್ನ ಮೈಗೂಡಿಸಿ ಸತತವಾಗಿ 3.5 ವರ್ಷಗಳ ಕಾಲ ಸಂವಿಧಾನವನ್ನ ಸ್ಟಡಿ ಮಾಡಿ ಇವತ್ತು ಒಳ್ಳೆಯ ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲರ ಬದುಕಲ್ಲಿ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿದ್ದಾರೆ. ಇವತ್ತು ನಮ್ಗಳಿಗೆ ಆ ಕಷ್ಟ ಇಲ್ಲ. ನಮ್ಮೆಲ್ಲರ ಕಷ್ಟವನ್ನ ತೀರಿಸಿದಂತ ದೇವರಿಗೆ ಸಮಾನವಾದಂತ ಅಂಬೇಡ್ಕರ್ ಪುತ್ಥಳಿ ಇವತ್ತು ರಮೇಶ್ ಮತ್ತೆ ಸ್ನೇಹಿತರು ಏನ್ ಮಾಡ್ತಿದ್ದೀರಿ, ಇದು ಹೆಮ್ಮೆಯ ವಿಚಾರ. ನಮ್ಮೂರಿಗೂ ಸಹ ಹೆಮ್ಮೆಯ ವಿಚಾರ. ಲಗೇರಿ ಮುಖ್ಯ ರಸ್ತೆಯಲ್ಲಿ ಹೋಗಿ ಮಾಡಿದಿರಿ. ನೀವು ಸಮಯ ಸಿಕ್ಕಾಗ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಈ ಮಕ್ಕಳಿಗೆ ಕಲಿಸ್ಕೊಡುವಂತ ಕೆಲಸವನ್ನ ಆಗ್ಲಿ